ಸೊ ಈಗೇಂತ ನಾನು ಫೋಟೋ ತೋರಿಸ್ದೆ. ಸೊ ಇವ್ರ ಹೆಸರು ಮಾರ್ಕ್ಯೂಸ್ ಆ್ಯಂಡ್ ಈ ಪ್ರಾಡಕ್ಟ್ಸಿನ ಫೌಂಡರ್. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅನ್ನೋ ಬ್ರ್ಯಾಂಡ್ ಕಂಪ್ನಿದು ಫೌಂಡರ್. ಆ್ಯಂಡ್ ಇವ್ರ ಈ ಪ್ರಾಡಕ್ಟ್ಸ್ನ ಕಂಡುಹಿಡಿಯಲಿಕ್ಕೆ ಸ್ಟ್ರಾಂಗ್ ಒಂದು ರೀಸನ್ ಇತ್ತು. ಆ್ಯಂಡ್ ಇವರ ತಾಯಿ ಜೋ ಆ್ಯನ್ ಅಂತ ಇರ್ತಾರೆ. ಆ್ಯಂಡ್ ಲಾಂಗ್ ಬ್ಯಾಕ್ ಅವರು ಸ್ವಲ್ಪ ವೆಯ್ಟ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಮೆಡಿಸನ್ ಹೆಲ್ಪ್ನ ತೊಗೊಳ್ತಾರೆ. ಆ್ಯಂಡ್ ಆ ಮೆಡಿಸನ್ದು ಓವರ್ ಡೋಸೇಜ್ ಆಗಿ ಅಂದರೆ ಬೇಗ ವೆಯ್ಟ್ ಲಾಸ್ ಆಗೋಕ್ಕೆ ಒಂದು ಜಾಗದಲ್ಲಿ 2 ಜಾಗದಲ್ಲಿ 3 ಈ ಥರ ಓವರ್ ಡೋಸೇಜ್ನ ಮಾಡ್ಕೊಳ್ತಾ ಮೆಡಿಸನ್. ಸೊ ಹಾಗಾಗಿ ಆ ಓವರ್ ಡೋಸೇಜ್ ಆಗಿ ಮೆಡಿಸನ್ನಿಂದ ಪ್ರಾಣನ ಕಳ್ಕೊತಾರೆ. ಆವಾಗ ಮಾರ್ಕ್ಯೂಸ್ ಅವ್ರಿಗೆ ಅರೌಂಡ್ 22-23 ಇಯರ್ಸ್. ಆ್ಯಂಡ್ ಅವರು ಯೋಚನೆ ಮಾಡಿದ್ದು, ನನ್ನ ತಾಯಿ ಥರ ಅನ್ಸೇಫ್ ಮೆಥಡ್ ಯೂಸ್ ಮಾಡ್ತಾ ಯಾರು ಕೂಡ ತಮ್ಮ ಪ್ರಾಣನ ಕಳ್ಕೊಬಾರ್ದು ಅಂತ ಒಳ್ಳೆ ಉದ್ದೇಶದಿಂದ ಹರ್ಬಲ್ ಲೈಫ್ ಅನ್ನೋ ಬ್ರ್ಯಾಂಡ್ನ ಕಂಡುಹಿಡಿತಾರೆ, ಪ್ರಾಡಕ್ಟ್ಸ್ನ ಕಂಡುಹಿಡಿತಾರೆ. ಸೊ ಕಂಡುಹಿಡಿಲಿಕ್ಕೆ ಮುಂಚೆ ಅವ್ರು ಸಾಕಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊತಾರೆ. ಹರ್ಬಾಲಜಿ ಸೈಂಟಿಸ್ಟ್ ಇವ್ರನ್ನೆಲ್ಲ ಭೇಟಿ ಮಾಡ್ತಾ ಸೊ ಸೇಫ್ ಮೆಥಡಲ್ಲಿ ಹರ್ಬಲ್ ಲೈಫಿನ ಫಸ್ಟ್ ಪ್ರಾಡಕ್ಟ್ ಫಾರ್ಮುಲಾ 1 ಶೇಕ್, ಸೊ ಅದನ್ನು ಕಂಡುಹಿಡಿತಾರೆ. ಆ್ಯಂಡ್ ಸ್ವತಃ ತಾವೇ ಯೂಸ್ ಮಾಡ್ತಾರೆ. ಅವ್ರ ಮನೇಲಿರುವಂತಹ ಅವ್ರ ಗ್ರ್ಯಾಂಡ್ ಮದರ್ ಅಜ್ಜಿಗೆ ಕೊಡ್ತಾರೆ. ಸೊ ಅಜ್ಜಿನೂ ಸಾಕಷ್ಟು ಒಳ್ಳೆ ಎನರ್ಜೆಟಿಕ್ ಫೀಲ್ ಆಗ್ತಾರೆ. ಆ್ಯಂಡ್ ಅವರಿಗೆ ಸಾಕಷ್ಟು ಜನ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹವ್ ಯು ಆರ್ ಫೀಲಿಂಗ್ ಸೋ ಎನರ್ಜೆಟಿಕ್ ಈ ಥರ ಎಲ್ಲ ಕೇಳುವಾಗ. ಸೊ ನನ್ನ ಮೊಮ್ಮಗ ಒಂದು ಬ್ರೇಕ್ಫಾಸ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾನೆ, ಸೊ ಅದನ್ನು ಯೂಸ್ ಮಾಡ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹೀಗೆ ಸಾಕಷ್ಟು ಜನಗಳಿಗೆ ಈ ವಿಚಾರ ಹಬ್ತಾ ಊರಿಂದ ಊರಿಗೆ ಹರಡ್ತಾ. ಸೊ ಹರ್ಬಲ್ ಲೈಫ್ ಇವಾಗ 95 ಕಂಟ್ರೀಸಲ್ಲಿ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಸೊ ಈ ಸ್ಟೋರಿನ ನಾನು ಫಸ್ಟು ವೆಲ್ನೆಸ್ ಸೆಂಟ್ರಿಗೆ ಹೋಗುವಾಗ ಕೇಳಿದಾಗ ನನಗೆ ಆ್ಯಕ್ಚುಲಿ ತುಂಬ ಮೆಟೀರಿಯಲಿಸ್ಟಿಕ್ ಅನಿಸಿತ್ತು. ಅಂದರೆ ಯಾರೋ ಹೇಳ್ಕೊಟ್ಟಿದ್ದು ಸ್ಟೋರಿನ ಹೇಳ್ತಿದ್ದಾರೆ ಅಂತ ಅನಿಸಿತ್ತು ರಿಯಲಿ. ಬಟ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ನನಗೆ ಯಾವಾಗ ಫಸ್ಟ್ ರಿಸಲ್ಟೇ ಬಂದಿದ್ದು, ನನಗೆ ಬ್ಯಾಕ್ ಪೇಯ್ನ್ ಕಮ್ಮಿ ಆಗ್ತಾ ಬಂದಿದ್ದು. ವೆಯ್ಟ್ ಲಾಸ್ ಫಸ್ಟ್ ನಾನಾಗಿಲ್ಲ, ಫಸ್ಟ್ ನನಗೆ ಹೆಲ್ತೇ ಚೆನ್ನಾಗಾಗಿದ್ದು. ಸೊ ಹಗಲು ನಿದ್ರೆ ಕಮ್ಮಿ ಆಗಿದ್ದು, ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದ್ದು, ಒಂದು 10 ಡೇಸಲ್ಲಿ ಬ್ಯಾಕ್ ಪೇಯ್ನ್ಗೆ ಮೆಡಿಸನ್ ಇಲ್ಲದೆ ನಾರ್ಮಲ್ ಆಗ್ತಾ ಬಂದಿದ್ದು ಆ ಶೇಕಲ್ಲಿರೋ ನ್ಯೂಟ್ರಿಯೆಂಟ್ಸಿನ ಹೆಲ್ಪಿಂದ. ಸೊ ನನಗೆ ಆವಾಗ ಒಂಚೂರು ಪ್ರಾಡಕ್ಟ್ಸ್ ಮೇಲೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಒಂದು 3 ಮಂತ್ಸ್ 6 ಮಂತ್ಸ್ ಆಗೋವಾಗ ನಂದು ಸುಮಾರು ಹೆಲ್ತ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗ್ತಾ ನಾನು 4 ಮಂತ್ಸಲ್ಲಿ 12 kg ವೆಯ್ಟ್ ಲಾಸ್ ಆಗಿದ್ದೆ. ಆ ವೆಯ್ಟ್ ಲಾಸ್ ಆದಮೇಲೆ ನನಗೆ ಈ ಸ್ಟೋರಿನ ಪದೇ ಹೇಳೋರಲ್ಲ ವೆಲ್ನೆಸ್ ಸೆಂಟ್ರಲ್ಲಿ, ಆವಾಗ ನನಗೆ ಜಾಸ್ತಿ ಅರ್ಥ ಆಗ್ತಾ ಬಂತು, ಜಾಸ್ತಿ ಕನೆಕ್ಟ್ ಆಯಿತು. ಓಹೋ, ಅಂದರೆ ಶೇಕ್ಸ್ನ ಸುಮ್ಮನೆ ಹೀಗೆ ಯಾರಿಗೋ ಕೊಟ್ಬಿಡೋದಕ್ಕೂ ಅದನ್ನು ಕೊಟ್ಟು ಕೋಚ್ ಮಾಡಿ ಅವ್ರಿಗೆ ರಿಸಲ್ಟ್ಸ್ ಬರ್ಸೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅಂದರೆ ಇದರಲ್ಲಿ ಮದರ್ಲಿ ನೇಚರ್ ಇದೆ ಪ್ರಾಡಕ್ಟ್ಸಲ್ಲಿ, ಆ್ಯಂಡ್ ಕೇರಿಂಗ್ ಇದೆ. ಆ್ಯಂಡ್ ಆ ಕೇರಿಂಗ್ ಹಾದಿನಲ್ಲಿ ಯಾರು ಸಾಕ್ತಾರೆ ಅವರು ಚೆನ್ನಾಗಾಗ್ತಾರೆ ಅಂತ ಅರ್ಥ ಆಯಿತು. ಆವಾಗ ನನಗೆ ಇಂಟ್ರೊಡ್ಯೂಸ್ ಮಾಡಿರೋ ಪರ್ಸನ್ ಮೇಲೆ ಜಾಸ್ತಿ ಗೌರವ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಹಾರ್ಟ್ಫುಲಿ ಕನೆಕ್ಟ್ ಆದೆ ನನ್ನ ಪ್ರಾಡಕ್ಟ್ಸ್ ಜೊತೆಗೆ. ಆ್ಯಂಡ್ ಆ ಮದರ್ಲಿ ನೇಚರ್ ಮತ್ತು ಆ ತಾಯಿನ ಕಳ್ಕೊಂಡಿರುವಂತಹ ದುಃಖ ದಲ್ಲಿ ಏನು ಈ ಪ್ರಾಡಕ್ಟ್ಸ್ ಹುಟ್ಟಿತು, ಆ ಒಳ್ಳೆ ಗುಣಗಳು ಅಥವಾ ಆ ಬ್ಲೆಸ್ಸಿಂಗ್ಸ್ ಅದೆಲ್ಲ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಒಂದು ಪರ್ಸನಿಂದ ಒಂದು ಪರ್ಸನ್ಗೆ. ಪ್ರಾಡಕ್ಟ್ಸ್ ಹೋಗುವಾಗ ಈ ಕೇರಿಂಗ್ ನೇಚರ್ ಇದೆಲ್ಲದೂ ಹೋಗುತ್ತೆ ಆ ಪ್ರಾಡಕ್ಟ್ಸ್ ಮುಖಾಂತರ. ಅದಕ್ಕೆ ಅಷ್ಟು ಒಳ್ಳೆ ರಿಸಲ್ಟ್ಸ್ಗಳು ಬರೋದು ಶೇಕ್ಸ್ ಯಾರು ಯೂಸ್ ಮಾಡ್ತಾರೆ ವಿತ್ ಹೆಲ್ಪ್ ಆಫ್ ಕೋಚ್ ಮತ್ತು ನ್ಯೂಟ್ರಿಷನ್ ಕ್ಲಬ್ ಸೆಷನಲ್ಲಿ ಇರ್ತಾ ಅಥವಾ ವೆಲ್ನೆಸ್ ಸೆಂಟರ್ಗೆ ಹೋಗ್ತಾ ಅನ್ನೋದು ನನಗೆ ಜಾಸ್ತಿ ಅರ್ಥ ಆಯಿತು. ಸೊ ನಾನು ಯಾವಾಗ ಸುಮಾರು ಜನಕ್ಕೆ ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ, ಆ್ಯಂಡ್ ಅವರೆಲ್ಲ 1 ದಿನ 2 ದಿನ 10 ದಿನ 1 ತಿಂಗಳದ ರಿಸಲ್ಟ್ ಎಲ್ಲ ಶೇರ್ ಮಾಡೋವಾಗ ನನಗೇನೆ ಹೆಲ್ತ್ ರಿಸಲ್ಟ್ಸ್ ಎಲ್ಲ ಹೇಳುವಾಗ ಸೊ ಒಂಥರ ಖುಷಿ ಆಗುತ್ತೆ. ನಾವು ಪ್ರಾಡಕ್ಟ್ಸ್ನ ಯಾರಿಗೆ ಕೊಟ್ಟಿದ್ದೀವಿ ಅವ್ರು ನಮ್ಮ ಮುಂದೆ ರಿಸಲ್ಟ್ಸ್ ಹೇಳುವಾಗ ಅಪ್ಪ ಎಂಥ ಬ್ಲೆಸ್ಸಿಂಗ್ಸ್ ಇದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಹರ್ಬಲ್ ಲೈಫ್ ಬರ್ತ್ ಆಗಿದ್ದು. ಆ್ಯಂಡ್ ಸೊ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆನೇ ಕನ್ಫ್ಯೂಷನ್ ಇರುತ್ತೆ, ಮಾಡಬೇಕೋ ಬೇಡೋ, ಇದು ಸೇಫ್ ಇದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು. ಆದರೆ ರೈಟ್ ಇನ್ಫಾರ್ಮೇಷನ್ ಕೊಡೋ ವ್ಯಕ್ತಿಗಳ ಜೊತೆಗೆ ಇದ್ದರೆ ಆವಾಗಲೇ ಇದ್ರದ್ದು ಪವರ್ ಆಫ್ ನ್ಯೂಟ್ರಿಷನ್ ಅಥವಾ ಪವರ್ ಆಫ್ ಗ್ರೂಪ್ ಅರ್ಥ ಆಗೋದು. ಇಲ್ಲ ಅಂದರೆ
ನಾವು ಡ್ರಗ್ ಫ್ರೀ ಲೈಫ್ ಅಥವಾ ಮೆಡಿಸಿನ್ ಫ್ರೀ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಆಮೇಲೆ ಆ್ಯಂಡ್ ಕ್ಯಾಲೋರಿ ರಿಚ್ ಫುಡ್ಡೇ ಇರೋದು ನಮ್ಮ ಮುಂದೆ. ಇವತ್ತು ನಾವೇನೇ ತಿಂದ್ರೂ ಕರೆಕ್ಟ್ ಕ್ಯಾಲೋರಿ ಕಟ್ ಡೌನ್ ಮಾಡೋದಕ್ಕೆ ಆಗಲ್ಲ. ಈ ನ್ಯಾಚುರಲಿ ಅಂದರೆ ಹೇಳಬೇಕು ಅಂದರೆ ಫ್ರ್ಯಾಂಕ್ಲಿ ಹೇಳಬೇಕು ಅಂತ ಅಂದರೆ, ಸೊ ವೆಲ್ನೆಸ್ ಸೆಂಟರ್ಗೆ ಹೋಗೋದು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳೋದು ಆ್ಯಂಡ್ ನಿಮ್ಮ ಹೆಲ್ತ್ನ ನೀವು ಚೆನ್ನಾಗಿ ಮಾಡ್ಕೊಳ್ಳೋದು, ಇದಿಷ್ಟು ಆದರೆ ನಿಮ್ಮ ಫ್ಯಾಮಿಲಿಗೆ ಆ್ಯಂಡ್ ನಮ್ಮ ಫ್ಯಾಮ್ಲಿಗೆ ನಾವು ಗಿಫ್ಟ್ ಆಗ್ತೀವಿ. ರೈಟ್, ಏನು ಅನಿಸುತ್ತೆ ನಿಮಗೆ?